ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಸ್ವಾಗತ ನಿಮ್ಮೆಲ್ರಿಗೂ ನನ್ನ ಹೊಸ ವಿಡಿಯೋಗೆ. ನಾವಿವತ್ತು KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗಾದರೆ ಬಂದಿದ್ದೀವಿ. ಸೊ ನಾವಿಲ್ಲಿಂದ MGR ಚೆನ್ನೈ ಸೆಂಟ್ರಲ್ಗಾದರೆ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ನಾವು ಚೆನ್ನೈಗೆ ಟ್ರಾವೆಲ್ ಮಾಡೋದಕ್ಕೆ ತಗೊಂಡಿರೋ ಟ್ರೈನ್ ಬಂದು ಲಾಲ್ಬಾಗ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಸೊ ಬನ್ನಿ, ರೈಲ್ವೆ ಸ್ಟೇಷನ್ ಆಚೆ ಒಂದ್ಸಲಿ ತೋರಿಸ್ಬಿಟ್ಟು ಒಳಗಡೆ ಹೊರಟೋಗೋಣ. ಜಾಸ್ತಿ ಟೈಮ್ ಆದರೆ ಇಲ್ಲ. ಸೊ ಬನ್ನಿ, ನೀವು ನೋಡ್ಬೋದು, ಇದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಆಚೆ ಮೈನ್ ಎಂಟ್ರೆನ್ಸ್ ಆದರೆ ಇದಾಗಿರುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ, ಸ್ಟೇಷನ್ ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ಅನ್ರಿಸರ್ವ್ ಟಿಕೆಟ್ ಕೌಂಟರ್ಸ್ ಆದರೆ ಸಿಗುತ್ತೆ. ಇಲ್ಲಿ ಟಿಕೆಟ್ ವೆಂಡಿಂಗ್ ಮಿಷಿನ್ ಆದರೆ ಇದೆ, ನೋಡ್ಬೋದು. ಇಲ್ಲಿ ಕ್ಯಾಟ್ರಿಂಗ್ ಆಪ್ಷನ್ಸ್ ಕೂಡ ಅವೈಲಬಲ್ ಇರುತ್ತೆ. ನೀವೆಲ್ಲಾದರೂ ದೂರ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿಂದ ಫುಡ್ ನೀವು ಪ್ರಿಫರ್ ಮಾಡ್ಬೋದು. ನಾನು ಪರ್ಸ್ನಲಿ ಪ್ರಿಫರ್ ಮಾಡ್ತೀನಿ ಇಲ್ಲಿ ಫುಡ್ ತಗೊಳ್ಳೋದಕ್ಕೆ, ಯಾಕಂದರೆ ಐ ಹ್ಯಾವ್ ಆಲ್ರೆಡಿ ಟ್ರೈಡ್, ಬಟ್ ದಿಸ್ ವಾಸ್ ಗುಡ್. ನೀವು ಇಲ್ಲಿ ಫುಡ್ ಆಪ್ಷನ್ನ ಟ್ರೈ ಮಾಡ್ಬೋದು. ಸ್ನ್ಯಾಕ್ಸ್ ಆಪ್ಷನ್ ಕೂಡ ಇದೆ ಇಲ್ಲಿ. ಈ ಥರ ಒಳಗಡೆ ಬಂದರೆ ನಿಮಗೆ ಈ FOB ಹತ್ತಿ ಪ್ಲ್ಯಾಟ್ಫಾರ್ಮ್ಗಾದರೆ ಹೋಗ್ಬೇಕಾಗಿ ಬರುತ್ತೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಈ FOB ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ 10ವರೆಗೂ ಇದೆ. FOBನ ಯೂಸ್ ಮಾಡ್ತೀವಿ. ಸೊ ನಮ್ಮ ಟ್ರೈನ್ ಆದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ ಆಲ್ರೆಡಿ ಶೆಂಟಿಂಗ್ ಆಗಿ ನಿಂತಿದೆ, ನೋಡ್ಬೋದು. ನೀವು ನೋಡ್ಬೋದು, ಇಲ್ಲಿ ನಮ್ಮ ಟ್ರೈನ್ ಆದರೆ ಆಲ್ರೆಡಿ ಶೆಂಟಿಂಗ್ ಆಗಿ ನಿಂತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಯೂಶ್ವಲಿ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದನೇ ಡಿಪಾರ್ಟ್ ಆಗುತ್ತೆ ಯಾವಾಗಲೂ. ಸೊ ನೋಡ್ಬೋದು. ಸೊ ಬನ್ನಿ, ನಮ್ಮ ಕೋಚ್ ಹತ್ರ ಹೋಗಿ ನಮ್ಮ ಲಗೇಜ್ ಆದರೆ ಇಟ್ಬಿಟ್ಟು ಲೋಕೋ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ನೋಡಿ, ಇದು ಇವತ್ತಿನ ಕೋಚ್ ನಮ್ಮದು C1. ಚೇರ್ ಕಾರ್ ಟಿಕೆಟ್ ಆದರೆ ಬುಕ್ ಮಾಡ್ಕೊಂಡಿದ್ದೆ. ಸೊ ಬನ್ನಿ ಒಳಗಡೆ ತೋರಿಸ್ಬಿಡ್ತೀನಿ. ಲೆಟ್ಸ್ ಗೋ. ಲಗೇಜ್ ಇಡೋದಕ್ಕೆ ಪ್ಯಾಂಟ್ರಿ ಸರ್ವಿಸಸ್. ಸೊ ಈ ಥರ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಚೇರ್ ಕಾರ್ ಆದರೆ ನೋಡೋಕ್ಕೆ ಸಿಗುತ್ತೆ. ನಮ್ಮ ಸೀಟ್ ಬಂದ್ಬಿಟ್ಟು 56 ಅನಿಸುತ್ತೆ. ಸೊ ಬನ್ನಿ, ಲಗೇಜ್ ಇಟ್ಬಿಟ್ಟು ಲೋಕೋ ಆದರೆ ನೋಡ್ಕೊಂಬಂದ್ಬಿಡೋಣ. ಸಾರಿ, 37 ಸೀಟ್ ನಂಬರ್. ಸೊ ಬನ್ನಿ, ಲಗೇಜ್ ಇಟ್ಬಿಟ್ಟು ನಾವು ಲೋಕೋ ಆದರೆ ನೋಡ್ಕೊಂಬಂದ್ಬಿಡೋಣ. ಬನ್ನಿ, ಲೆಟ್ಸ್ ಗೋ. ನೀವು ಕೋಚ್ ಇಂಟೀರಿಯರ್ ಆದರೆ ನೋಡ್ಬೋದು. ಸೀಟ್ಸು ಅಷ್ಟೇನು ನೀಟಾಗಿಲ್ಲ, ತುಂಬ ವರ್ಸ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬನ್ನಿ, ಲೋಕೋ ಹತ್ರ ಹೋಗ್ಬಿಟ್ಟು ಮತ್ತೆ ಸೀಟಿಗಾದರೆ ಬಂದ್ಬಿಡೋಣ. ಬನ್ನಿ ಹೋಗೋಣ. ನೀವು KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಬಗ್ಗೆ ಮಾತಾಡೋದಾದರೆ ಟೋಟಲ್ 10 ಪ್ಲ್ಯಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ KSR ಬೆಂಗಳೂರು ಆಗಿರುತ್ತೆ. ಸೊ ಟೋಟಲ್ 18+ ಟ್ರ್ಯಾಕ್ಸು ರೈಲ್ವೆ ಸ್ಟೇಷನಲ್ಲಿ ಪ್ರೆಸೆಂಟ್ ಇದೆ, ವಿಚ್ ಇಸ್ ಯೂಸ್ಡ್ ಫಾರ್ ದಿಸ್ ಟ್ರೈನ್ನ ಲೋಡ್ ಮಾಡಿ ಮೇಂಟೈನ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಾರೆ. ಸೊ ಈ KSR ಬೆಂಗಳೂರು ಬಗ್ಗೆ ಮಾತಾಡೋದಾದರೆ ಈ KSR ಬೆಂಗಳೂರು ಅನ್ನೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಅಂತ ಒಂದು ಹೆಸರು ಬಂದಿದ್ದು 2016 ಈ ಹೆಸರನ್ನ ಇಡ್ತಾರೆ. ಅದಕ್ಕೆ ಮುಂಚೆ ಬ್ಯಾಂಗ್ಳೂರು ಸಿಟಿ ಜಂಕ್ಷನ್ ಅಂತ ಆದರೆ ಇರುತ್ತೆ. ಸೊ ಇದನ್ನು KSR ಬೆಂಗಳೂರು ಅಂತ 2015 ನಮ್ಮ ಹೆಮ್ಮೆಯ ಫ್ರೀಡಮ್ ಫೈಟರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿಗಾದರೆ ಮಾಡಬೇಕು ಅಂತ 2015 ಇದನ್ನು ಯೋಚನೆ ಮಾಡಿ ಎಲ್ಲ ಒಂದು ಏನೇನು ಕ್ರೆಡೆನ್ಷಿಯಲ್ಸ್ ಎಲ್ಲ ಇರೋದು ಅದನ್ನೆಲ್ಲ ತಗೊಂಡು ಇದನ್ನು KSR ಬೆಂಗಳೂರು ಅಂತ ಆದರೆ ಇದನ್ನು ನಾಮಕರಣ ಆದರೆ ಮಾಡ್ತಾರೆ. ನಮ್ಮ ಹೆಮ್ಮೆಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿಗಾದರೆ ಈ ರೈಲ್ವೆ ಸ್ಟೇಷನ್ ಹೆಸರನ್ನ ಇಡ್ತಾರೆ 2016. ಸೊ ನಮ್ಮ ಟ್ರೈನ್ ಬಗ್ಗೆ ಮಾತಾಡೋದಾದರೆ 12608 ಲಾಲ್ಬಾಗ್ ಸೂಪರ್ ಫಾಸ್ಟ್ ಆದರೆ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಲಾಲ್ಬಾಗ್ ಸೂಪರ್ ಫಾಸ್ಟ್ ಒಂದು ಫಸ್ಟ್ ರನ್ ಬಂದು 1 ಜುಲೈ 1992 ಆದರೆ ನಡೆಯುತ್ತೆ. ಸೊ ನಾರ್ಮಲಾಗಿ ಎಲ್ಲ ಟ್ರೈನ್ಗಳು, ತುಂಬ ಟ್ರೈನ್ಗಳು ಜುಲೈಯಲ್ಲೇ ಇನಾಗ್ರೇಟ್ ಆಗುತ್ತೆ. ಸೊ
11 ಹಾಲ್ಟ್ಸ್ ಇರುತ್ತೆ ನಮ್ಮ ಈ ಒಂದು ಲಾಲ್ಬಾಗ್ ಗಾಡಿಗೆ. ಸೊ ತುಂಬ ಹಿಸ್ಟಾರಿಕಲ್ ಗಾಡಿ, ತುಂಬ ಹಳೆಯ ಗಾಡಿ, ಅಷ್ಟೇ ತೋಪು ಗಾಡಿ ಇದು. ಯಾಕಂದರೆ ಇದ್ರ ಒಂದು ರನ್ನು ಮಿನಿ ಶತಾಬ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಶತಾಬ್ದಿ ಸ್ಲಾಟಲ್ಲೇ ಈ ಗಾಡಿ ರನ್ ಆಗೋದ್ರಿಂದ ಈ ಗಾಡಿ ಪ್ರಿಫರೆನ್ಸು, ಈ ಗಾಡಿ ರನ್ ಬಗ್ಗೆ ನಾವೇನು ದೂಸರ ಮಾತಾಡೋಂಗೆ ಇಲ್ಲ. ಸೊ ಜನರಲ್ ಕೂಡ ಏನಷ್ಟು ಬ್ಯಾಕ್ ಆಗಿಲ್ಲ. ಸೊ ಬನ್ನಿ ಲೋಕೋ ನೋಡ್ಕೊಂಬಿಡೋಣ. ಅಪ್ ಟು ಮೈ ನಾಲೆಜ್ ನಮ್ಮ ಲೋಕೋ ಇವತ್ತಿಂದು ಕೃಷ್ಣರಾಜಪುರಂದಾಗಿರ್ಬೋದು, ಇಲ್ಲಾಂದರೆ ಈರೋಡ್ ಅಥವಾ ರೋಯಾಪುರಂ ಶೆಡ್ದು ಯಾವುದಾದ್ರೂ ಲ್ಯಾಬ್ 7 ಆದರೂ ಹಾಕಿರ್ತಾರೆ. ಸೊ ಬನ್ನಿ ಲೋಕೋ ನೋಡ್ಕೊಂಬಂದ್ಬಿಡೋಣ. ನೀವು ನೋಡ್ಬೋದು ಆ್ಯಸ್ ಎಕ್ಸ್ಪೆಕ್ಟೆಡ್ 39002 ರೋಯಾಪುರಂಗೆ ಸಂಬಂಧಪಟ್ಟಿದ WAP 7 ಆದರೆ ನಮ್ಮ ಲೀಡಿಂಗ್ ಲೋಕೋ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ RPM ಶೆಡ್ಗೆ ಸಂಬಂಧಪಟ್ಟಿದ WAP 7 HOG ಫಿಟೆಡ್ ಲೋಗೋ. ಸೊ ಇದು ನಮ್ಮ ಇವತ್ತಿನ ಲೀಡಿಂಗ್ ಲೋಗೋ ಆಗಿರುತ್ತೆ. ಸೊ ಬನ್ನಿ ಕೋಚ್ ಹತ್ರಕ್ಕಾದರೆ ಹೋಗ್ಬಿಡೋಣ. ಡಿಪಾರ್ಚರ್ಗಿನ್ನ 25 ಮಿನಿಟ್ಸೇ ಇದೆ. ಸೊ ಆನ್ ಟೈಮ್ ಡಿಪಾರ್ಚರ್ ಕೊಡ್ತಾನೆ ಅಂತ ನನಗೆ ಅನಿಸುತ್ತೆ. ಸೊ ಬನ್ನಿ ಡಿಪಾರ್ಚರಲ್ಲಿ ಮೀಟ್ ಆಗೋಣ. ನೀವು ಇಲ್ಲಿ ನೋಡ್ಬೋದು ನಮ್ಮ ಲಾಲ್ಬಾಗ್ ಗಾಡಿಗಾದರೆ MGR ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್, MGR ಚೆನ್ನೈ ಸೆಂಟ್ರಲ್ ಟು ಅಶೋಕಪುರಂ ಗಾಡಿಗಾದರೆ ರೇಕ್ ಶೇರಿಂಗ್ ಆದರೆ ಇದೆ. ಈ ನಮ್ಮ 12608 ಲಾಲ್ಬಾಗ್ ಗಾಡಿ ಆದರೆ SW ಅವ್ರ ಗಾಡಿ. ಸೊ ಮೈಂಟೆನೆನ್ಸ್ ಎಲ್ಲ ಇಲ್ಲೇ ಬ್ಯಾಂಗ್ಳೂರಲ್ಲೇ ನಡೆಯುತ್ತೆ. ಸೊ ನಮ್ಮ ಟ್ರೈನ್ ಟ್ರಾವೆಲ್ ಮಾಡೋ ಡಿಸ್ಟೆನ್ಸ್ ಬಂದು 359 ಕಿಲೋಮೀಟರ್ಸ್ ಆದರೆ ಆಗಿರುತ್ತೆ. ಟೋಟಲ್ 11 ಹಾಲ್ಟ್ಸ್ ಆದರೆ ಇರುತ್ತೆ. ಸೊ ಆವ್ರೇಜ್ ಸ್ಪೀಡ್ ಆಫ್ 61-62 ಅಲ್ಲಾದರೆ ಒಂದು ನಾರ್ಮಲ್ ಸೂಪರ್ ಫಾಸ್ಟ್ ಟ್ರೈನ್ಗೆ ಎಷ್ಟು ಆವ್ರೇಜ್ ಇರಬೇಕು ಅಷ್ಟು ಆವ್ರೇಜಲ್ಲಾದರೆ ಈ ಗಾಡಿ ಓಡುತ್ತೆ. ನಾನು ಹೇಳ್ತಾ ಇದ್ದೀನಲ್ವಾ, ಒಂದು ತೋಪ್ ಗಾಡಿಗಳಿದು ಲಾಲ್ಬಾಗ್ ಸೂಪರ್ ಫಾಸ್ಟು. ಯಾಕಂದರೆ ಈಗ ಟೈಮ್ ಆಯಿತು 6 o'clock. ಇನ್ನು 25 ಮಿನಿಟ್ಸಲ್ಲಾದರೆ ನಮ್ಮ ಡಿಪಾರ್ಚರ್ ಇರುತ್ತೆ. 6 o'clock ಎಕ್ಸಾಕ್ಟ್ಲಿ ಶತಾಬ್ದಿ ಎಕ್ಸ್ಪ್ರೆಸ್ ಆದರೆ ಡಿಪಾರ್ಚರ್ ಇದೆ. ಶತಾಬ್ದಿ ಎಕ್ಸ್ಪ್ರೆಸ್ ಹಿಂದೆ ಹೋಗೋದ್ರಿಂದ ಅವನು ಕ್ಲಿಯರೆನ್ಸಲ್ಲಿ ಇವನು ರನ್ ಆಗೋದ್ರಿಂದ ಸೊ ಯಾವುದೇ ಥರ ಕ್ಲಿಯರೆನ್ಸ್ ಇಶ್ಯೂ ಬರೋದಿಲ್ಲ. ಸೊ ನೀವು ನೋಡ್ತಾ ಇರ್ತೀರಲ್ವಾ, ಸೊ ನಮ್ಮ ಒಂದು ತೋಪ್ ಗಾಡಿಗಳಿವು ಲಾಲ್ಬಾಗ್ ಸೂಪರ್ ಫಾಸ್ಟ್. ಸೊ ಬನ್ನಿ ಲೆಟ್ಸ್ ಗೋ. ನೀವು ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನ್ದು ಲೈನ್ ನೋಡಿಕೊಂಡ್ರೆ ನಮಗೆ ಇಲ್ಲಿಂದ ಚೆನ್ನೈಗೆ ಹೋಗೋ ಲೈನ್ ಆದರೆ ಒಂದಿರುತ್ತೆ. ಸೊ ಮತ್ತು ಆ ಕಡೆಯಿಂದ ಯಶವಂತಪುರ್ಗೆ ಹೋಗೋ ಲೈನ್ ಆದರೆ ಒಂದಿರುತ್ತೆ. ಮತ್ತು ಈ ಕಡೆಯಿಂದ ಮೈಸೂರಿಗೆ ಹೋಗೋ ಲೈನ್ ಆದರೆ ಒಂದು ಇಲ್ಲಿ KSR ಸಿಟಿ ಜಂಕ್ಷನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ದಿನ ಪರ್ ಡೇ ಸರಿಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಪ್ಯಾಸೆಂಜರ್ಸ್ ಈ ಒಂದು ರೈಲ್ವೆ ಸ್ಟೇಷನ್ನ ಯೂಸ್ ಮಾಡ್ತಾರೆ ಕಮ್ಯೂಟ್ ಮಾಡೋದಕ್ಕೆ. ಪ್ಲಸ್ ಪಾರ್ಕಿಂಗ್ ಆಗಿರ್ಬೋದು, ಈ ಪ್ರತಿಯೊಂದು ಲೆಕ್ಕ ತಗೊಂಡ್ರೆ ಓವರಾಲ್ ದಿನಕ್ಕೆ 3 lakh ಪ್ಲಸ್ ಪ್ಯಾಸೆಂಜರ್ಸ್ ಆದರೆ ಈ ರೈಲ್ವೆ ಸ್ಟೇಷನ್ನ ಯೂಸ್ ಮಾಡ್ತಾರೆ ಟ್ರಾವೆಲ್ ಮಾಡೋದಕ್ಕಾಗಿರ್ಬೋದು, ಕಮ್ಯೂಟ್ ಮಾಡೋದಕ್ಕಾಗಿರ್ಬೋದು. ಸೊ ನೀವು ನೋಡ್ಬೋದು ಇದು ನಮ್ಮ ಕೋಚು C1. ಈ ಕೋಚ್ ಬಂದ್ಬಿಟ್ಟು 2014 ಮ್ಯಾನುಫ್ಯಾಕ್ಚರ್ಡ್ ಕೋಚ್ ಆಗಿರುತ್ತೆ. ಎರ್ನಾಕುಲಂ ಜಂಕ್ಷನ್ KSR ಬೆಂಗಳೂರು ಆದರೆ ಡಿಪಾರ್ಟ್ ಆಗೋಯಿತು KSR ಬ್ಯಾಂಗ್ಳೂರು. ಸೊ ಇದು ರೀಸೆಂಟಾಗಿ LHB ಆಗಿರೋದು. ಅದಕ್ಕೆ ಮುಂಚೆ ICFL ರನ್ ಆಗ್ತಾಯಿತ್ತು. ಇದು ಒಳ್ಳೆ ಗಾಡಿನೇ. ಸೊ ಸಾಧ್ಯ ಆದರೆ ಇದರದ್ದು ಒಂದು ಜರ್ನಿ ಮಾಡೋಣ. ನೀವಲ್ಲಿ ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಮುಂಬೈ ಬೆಂಗಳೂರು ಉದಯನ್ ಎಕ್ಸ್ಪ್ರೆಸ್ ಆದರೆ ನಿಂತಿದೆ. ಅದರ ಡಿಪಾರ್ಚರ್ ಇದು 8:30 PM ಅನಿಸುತ್ತೆ. ನಮ್ಮ ಗಾಡಿದು ಕೋಚ್ ಕಾಂಪೋಸಿಷನ್ ಬಗ್ಗೆ ಮಾತಾಡೋದಾದರೆ 2 ಚೇರ್ ಕಾರ್ ಆದರೆ ಇದೆ, 13 ಸೆಕೆಂಡ್ ಸಿಟ್ಟಿಂಗ್ ಆದರೆ ಇದೆ, 4 ಜನರಲ್ ಇದೆ, ಒಂದು ಪ್ಯಾಂಟ್ರಿ ಇದೆ, ಒಂದು UOG, ಒಂದು SLRD. ಟೋಟಲ್ 22 ಕೋಚಸ್ ಆದರೆ ಟ್ರ್ಯಾಕ್ ಮೇಲೆ ಬಂದ್ಬಿಡುತ್ತೆ. ಸೊ ಡಿಪಾರ್ಚರ್ಗಿನ್ನ ಜಸ್ಟ್ 5 ಮಿನಿಟ್ಸ್ ಇದೆ. ಸೊ ನೋಡೋಣ ಆನ್ ಟೈಮ್ ಡಿಪಾರ್ಚರ್ ಕೊಡ್ತಾರಾ ಇಲ್ವಾ ಅಂತ. ಸೊ ಬನ್ನಿ ಮೀಟ್ ಆಗೋಣ ಡಿಪಾರ್ಚರಲ್ಲಿ. ಕಮ್ ಆನ್ ಲೆಟ್ಸ್ ಗೋ. ಸೀಟ್ಗಳೇನು ಅಪ್ ಟು ದ ಮಾರ್ಕ್ ಇಲ್ಲ, ತುಂಬ ಗಲೀಜಾಗಾದರೆ ಇದೆ. ಸೀಟ್ಗಳು ಅಪ್ ಟು ದ ಮಾರ್ಕ್ ಏನಿಲ್ಲ.
ನೋಡ್ಬೋದು. ಸೊ ಒಂದು ನೀವು ಚೇರ್ ಕಾರ್ ಪ್ರಿಫರ್ ಮಾಡ್ತೀರಾ ಅಂದರೆ ಐ ಟೆಲ್ ಪ್ಲೀಸ್ ಡೋಂಟ್ ಪ್ರಿಫರ್. ಇದ್ರ ಬದಲು ಆರಾಮಾಗಿ 2 ಇಯರ್ಸ್ ಸಿಟ್ಟಿಂಗ್ ಆದರೆ ಪ್ರಿಫರ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು ಅಪ್ ಟು ದ ಮಾರ್ಕ್ ಏನಿಲ್ಲ. ನೀವು ವೆನ್ ಯು ಆರ್ ಗಿವಿಂಗ್ 575 ಆರ್ ವೆನ್ ಯು ಆರ್ ಬುಕಿಂಗ್ ಇನ್ ಅ ತತ್ಕಾಲ್, ಸೊ ದಿಸ್ ಈಸ್ ವಾಟ್ ಯು ಡಿಸರ್ವ್. ಸೊ ಪ್ಲೀಸ್ ಡೋಂಟ್ ಗೋ ಟು ಚೇರ್ ಕಾರ್ ಅಂತಲೇ ಹೇಳ್ತೀನಿ. ಇದರ ಬದಲು ಆರಾಮಾಗಿ 2 ಇಯರ್ಸ್ ಸಿಟ್ಟಿಂಗ್ ಆದರೆ ಪ್ರಿಫರ್ ಮಾಡ್ಕೊಳ್ಳಿ. ಸೊ ಬನ್ನಿ, ಲೆಟ್ಸ್ ಮೀಟ್ ಇನ್ ಡಿಪಾರ್ಚರ್. ಡಿಪಾರ್ಟಿಂಗ್ KSR ಬ್ಯಾಂಗ್ಳೂರ್. ನೀವೀಗ ಏನು ನೋಡಿದ್ರಲ್ಲ, ಈಗ ಏನು ಬ್ರೇಕ್ಸ್ ಅಪ್ಲೈ ಮಾಡಿದ್ರಲ್ವ, ಅದು ನಾರ್ಮಲಿ ಲೋಕೋ ಪೈಲಟ್ಸ್ ಬ್ರೇಕ್ ಟೆಸ್ಟ್ ಮಾಡೋದದು. ಸ್ಟೇಷನ್ ಡಿಪಾರ್ಟ್ ಆಗೋಕ್ಕೆ ಮುಂಚೆ ಬ್ರೇಕ್ ಟೆಸ್ಟ್ ಮಾಡಿನೇ ಅವರು ಸ್ಟೇಷನಿಂದ ಗಾಡಿನ ಆಚೆ ತೆಗಿಬೇಕಾಗಿ ಬರುತ್ತೆ. ಸೊ ಈಗ ಏನಾಯ್ತಲ್ವ, ಅದು ಜಸ್ಟ್ ಬ್ರೇಕ್ ಟೆಸ್ಟ್ ಆಗಿರುತ್ತೆ. ಸೊ ಡಿಪಾರ್ಟಿಂಗ್ KSR ಬ್ಯಾಂಗ್ಳೂರ್. ನಾವು 5 ಮಿನಿಟ್ಸ್ ಡಿಲೇಯಿಂದ ಆದರೆ ಬ್ಯಾಂಗ್ಳೂರ್ ಕಂಟೈನ್ಮೆಂಟ್ನ ಜಸ್ಟ್ ನಾವು ಅರೈವ್ ಆಗಿದ್ದೀವಿ. 35ಗೆ ರೀಚ್ ಆಗಬೇಕಾಗಿತ್ತು.
5:40ಗೆ ರೀಚ್ ಆಗಿದ್ದೀವಿ. ಸೊ 5 ಮಿನಿಟ್ಸ್ ಡಿಲೇಯಿಂದ ಆದರೆ ಬ್ಯಾಂಗ್ಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಸೊ ಕಂಟೋನ್ಮೆಂಟ್ ಅಂತ ಏನಕ್ಕೆ ಒಂದು ರೈಲ್ವೆ ಸ್ಟೇಷನ್ಗೆ ಕಂಟೋನ್ಮೆಂಟ್ ಅಂತ ಇಡ್ತಾರೆ ಅಂದರೆ, ಆ ಒಂದು ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಎಲ್ಲಾದರೂ ಮಿಲಿಟ್ರಿ ಬೇಸ್ ಅಥವಾ ಮಿಲಿಟ್ರಿ ಟೌನ್ಶಿಪ್ಗಳಿದ್ರೆ ಆ ಒಂದು ರೈಲ್ವೆ ಸ್ಟೇಷನ್ಗೆ ಕಂಟೋನ್ಮೆಂಟ್ ಅಂತ ಹೆಸರಿಡ್ತಾರೆ. ಬ್ಯಾಂಗ್ಳೂರು ಕಂಟೋನ್ಮೆಂಟ್ ನೀವು ನೋಡಿದ್ರೆ ತುಂಬ ವರ್ಕ್ಸ್ ಆದರೆ ನಡೀತಾ ಇದೆ. ಸೊ ಫ್ಯೂಚರಲ್ಲಿ ಒನ್ ಆಫ್ ದ ಗುಡ್ ರೈಲ್ವೆ ಸ್ಟೇಷನ್ಸ್ ನೋಡೋಕ್ಕೆ ಸಿಗುತ್ತೆ ಬ್ಯಾಂಗ್ಳೂರು ಕಂಟೋನ್ಮೆಂಟ್. ಸೊ ಬನ್ನಿ ಡಿಪಾರ್ಟ್ ಆಗಿ ಹೋಗೋಣ ಬ್ಯಾಂಗ್ಳೂರು ಕಂಟೋನ್ಮೆಂಟ್. ಮೈಸೂರು ಜಂಕ್ಷನ್ ಟು ಟುಟಿಕೋರಿನ್. ಅದೇನು ಲೈನ್ ನೋಡ್ತಾ ಇದ್ದೀರಲ್ವ, ಅದು KSR ಬೆಂಗಳೂರಿಂದ SMBT ರೈಲ್ವೆ ಸ್ಟೇಷನ್ಗೆ ಹೋಗೋ ಲೈನ್. ಆದರೆ ಅದು ಸಿಂಗಲ್ ಲೈನ್ ಆಗಿರುತ್ತೆ. ಸೊ SMBT ಬ್ಯಾಂಗ್ಳೂರಿಂದ KSR ಬೆಂಗಳೂರು ವಯಾ ಬ್ಯಾಂಗ್ಳೂರು ಹೋಗೋ ಟ್ರೈನ್ಗಳೆಲ್ಲ ಅದೇ ರೂಟಲ್ಲಿ ಹೋಗುತ್ತೆ. ಸೊ ಅಷ್ಟೊಂದು ಟ್ರೈನ್ಗಳು ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಈ ಕಡೆ KSR ಬೆಂಗಳೂರು ಸೈಡ್ ಬಂದು ಹೋಗೋ ಅಂಥ ಟ್ರೈನ್ ನಾವು ನೋಡೋದಕ್ಕೆ ಜಾಸ್ತಿ ಸಿಗೋದಿಲ್ಲ. ಯಾಕಂದರೆ SMBT ವಯಾ ಯಶವಂತಪುರ ಆದರೆ ಹೋಗ್ಬಿಡುತ್ತೆ. ಸೊ ನೀವು ಈ ಲೈನ್ ಏನು ನೋಡ್ತಾ ಇದ್ದೀರಲ್ವ, ಈ ಲೈನ್ ಬಂದು SMBT ಬ್ಯಾಂಗ್ಳೂರು ಟು ವಯಾ ಕೃಷ್ಣರಾಜಪುರಂ ಆ್ಯಂಡ್ ಬಂಗಾರಪೇಟ್ ಜಂಕ್ಷನ್ ಆ್ಯಂಡ್ ಜೋಲಾರ್ಪೇಟ್ ಜಂಕ್ಷನ್ಗೆ ಹೋಗೋ ಲೈನ್. ಆದರೆ ಇದು ನಾರ್ಮಲಿ ಈ ಕಡೆ KGM ಇಂದ SMBTಗೆ ಹೋಗೋ ಲೈನ್ ಕೂಡ ಇದೇ ಆಗಿರುತ್ತೆ. ಸೊ ಬನ್ನಿ. ಈ ಟ್ರೈನಲ್ಲಿ ನಿಮಗೆ ಬೇಸಿಕ್ ಫೆಸಿಲಿಟೀಸ್ ಕೂಡ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಚಾರ್ಜಿಂಗ್ ಸಾಕೆಟ್ ನೋಡ್ಬೋದು. ಸೀಟ್ ಎಲ್ಲೋ ಇದ್ದರೆ ಚಾರ್ಜಿಂಗ್ ಸಾಕೆಟ್ ಎಲ್ಲೋ ಕೊಟ್ಟಿದ್ದಾರೆ. ಸೊ
ಆ್ಯಕ್ಚುಲಿ 2016 ಮ್ಯಾನುಫ್ಯಾಕ್ಚರ್ಡ್. ಈಗ ಅಪ್ಗ್ರೇಡ್ ಆಗಿರೋ 2024-25 ಕೋಚ್ಗಳೆಲ್ಲ ಅವಸಮ್ ಇರುತ್ತೆ. ಬಟ್ ಇದು 2016 ಆಗಿರೋದ್ರಿಂದ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಎ ಸಿ ತೊಗೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಆದರೆ ಬರುತ್ತೆ. ನೀವು ಆ ರೂಟ್ ಏನು ನೋಡ್ತಾ ಇದ್ದೀರಾ, ಕೃಷ್ಣರಾಜಪುರಂ ಸೈಡಿಂದ ಚನ್ನಸಂದ್ರಾಗ ಹೋಗೋ ರೂಟ್ ಆದರೆ ಅದಾಗಿರುತ್ತೆ. ಸೊ ಬನ್ನಿ. Arriving KJM with a beautiful sunrise. ಜಸ್ಟ್ ನಾವು ಕೆ ಆರ್ ಪುರಮ್ ಆದರೆ ಅರೈವ್ ಆದ್ವಿ. ಸೊ ನೋಡ್ಬೋದಲ್ಲ, ಕೆ ಆರ್ ಪುರಮಲ್ಲಾದರೆ ನೀವು ಯಾವುದೇ ಗಾಡಿ ಹತ್ತಿ ಸಿಕ್ಕಾಪಟ್ಟೆ ಕ್ರೌಡ್ ಪೂಲಿಂಗ್ ಆದರೆ ನಡೆಯುತ್ತೆ. ಸೊ ಪ್ಲಾಟ್ಫಾರ್ಮ್ ನಂಬರ್ 2ಗಾದರೆ ಅರೈವ್ ಆಗಿಬಿಟ್ವಿ. 8 ಮಿನಿಟ್ಸ್ ಡಿಲೇ ಆದರೆ ಕೆ ಆರ್ ಪುರಮ್ ನಾವು ಅರೈವ್ ಆಗಿದ್ದೀವಿ. ಸೊ ಕೆ ಆರ್ ಪುರಮ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ಸ್ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಿಗೆ. ಸಿಕ್ಕಾಪಟ್ಟೆ ಕ್ರೌಡ್ ಪೂಲಿಂಗ್ ಆದರೆ ನಡೆಯುತ್ತೆ ಇಲ್ಲಿ. ನೀವು ಯಾವುದೇ ಟ್ರೈನ್ ತಗೊಳ್ಳಿ, ಯಾವುದೇ ಒಂದು ಪ್ಯಾಸೆಂಜರ್ ಆಗಿರ್ಬೋದು, ಎಕ್ಸ್ಪ್ರೆಸ್ ಆಗಿರ್ಬೋದು, ಕೆ ಆರ್ ಪುರಮ್ ಪೂರ್ತಿ ಪ್ಯಾಕ್ ಇರುತ್ತೆ. ರೈಲ್ವೆ ಸ್ಟೇಷನ್ ಮಾತ್ರ ಸಿಕ್ಕಾಪಟ್ಟೆ ಕ್ರೌಡ್ ಪೂಲಿಂಗ್ ಆದರೆ ನಡೆಯುತ್ತೆ. ಈಗ ನೀವು ನೋಡಿದ್ರಲ್ಲ, ನಮ್ಮ ಲಾಲ್ಬಾಗ್ ಗಾಡಿಗೂ ಸಿಕ್ಕಾಪಟ್ಟೆ ಕ್ರೌಡ್ ಪೂಲಿಂಗ್ ಆದರೆ ನಡೀತು. ಸೊ ಕೆ ಆರ್ ಪುರಮ್ ಸೈಡಿಂದ ನೀವು ಚನ್ನಸಂದ್ರ ವಯ ಯಲಹಂಕ, ಆ ಕಡೆಯಿಂದ ಹಿಂದೂಪುರ್, ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಆ ಕಡೆ ಆದರೆ ಹೊರಟೋಗ್ಬೋದು. ಸೊ ಮತ್ತು ಎಸ್ ಎಮ್ ಬಿ ಟಿಯಿಂದ ಸ್ಟಾರ್ಟ್ ಆಗೋ ಗಾಡಿಗಳು ಇಲ್ಲಿ ಫಸ್ಟ್ ಹಾಲ್ಟ್ ಆಗಿರುತ್ತೆ ಕೆ ಆರ್ ಪುರಮು. ಎಸ್ ಎಮ್ ಬಿ ಟಿಗೆ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆದರೆ ನೀವು ಆರಾಮಾಗಿ ಈ ಕೆ ಆರ್ ಪುರಮ್ಗಾದರೆ ಬಂದು ಟ್ರೈನ್ನ ಬೋರ್ಡ್ ಮಾಡ್ಕೊಬೋದು. ಕೆ ಆರ್ ಪುರಮ್ಗೆ ಟ್ರಾವೆಲ್ ಮಾಡೋದು ತುಂಬ ಈಸಿ. ಮೆಟ್ರೋ ಸ್ಟೇಷನ್ ಕೂಡ ಇರುತ್ತೆ. ಸೊ ಬಸ್ಗಳು ಕೂಡ ಅವೈಲಬಲ್ ಇರುತ್ತೆ. ಸೊ ಎಸ್ ಎಮ್ ಬಿ ಟಿಗೆ ಅಷ್ಟೊಂದು ಬಸ್ ಫೆಸಿಲಿಟೀಸ್ ಇರೋದಿಲ್ಲ. ಸೊ ಕಮ್ಯೂಟ್ ಮಾಡೋದಕ್ಕೆ ಕಷ್ಟ ಆಗೋದ್ರಿಂದ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಪ್ರಿಫರ್ ಕೆ ಆರ್ ಪುರಮ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ತೀನಿ. ಸೊ ಬನ್ನಿ ಡಿಪಾರ್ಟ್ ಆಗೋಗೋಣ ಕೆ ಆರ್ ಪುರಮ್. ಗಾಲಿ ಕುರ್ಚಿಗಳನ್ನು ಉಪಯೋಗಿಸಿದ ಬಳಿಕ ಮೈಲಿಗೆ ಹಿಂದಿರುಗಿಸಬೇಕು. शारीरिक रूप से विकलांग व्यक्तियों के हेतु व्हीलचेयर्स स्टेशन में उपलब्ध है। यात्रियों से निवेदन है कि व्हीलचेयर्स के प्रयोग पश्चात उसे वापस की जाए।
ನಮ್ಮ ಕೃಷ್ಣರಾಜಪುರಂ ಬಂದು ಮೈನ್ ಲೈನ್ ಡಿಪಾರ್ಚರ್ ಆಗಿರುತ್ತೆ. ಸೊ ಯಾರಾದರೂ ರನ್ನಿಂಗಲ್ಲಿ ಕೆ ಆರ್ ಪುರಂ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬೋರ್ಡ್ ಮಾಡ್ತಾ ಇದ್ರೆ ದಯವಿಟ್ಟು ಬೋರ್ಡ್ ಮಾಡಬೇಡಿ. ಮೈನ್ ಲೈನ್ ಡಿಪಾರ್ಚರ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಆಕ್ಸಿಲರೇಷನ್ ಆದರೆ ತಗೊತಾನೆ. ಸೊ ಯಾರು ಮೈನ್ ಲೈನ್ ಡಿಪಾರ್ಚರ್ ಇರೋ ಸ್ಟೇಷನ್ಗಳಲ್ಲಿ ಯಾರು ದಯವಿಟ್ಟು ಟ್ರೈನ್ಗಳನ್ನ ಬೋರ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಬನ್ನಿ. ನೀವು ನೋಡ್ಬೋದು ಇಲ್ಲಿ ಪ್ಯಾಂಟ್ರಿ ಆಪ್ಷನ್ಸು ಅವೈಲಬಲ್ ಇರುತ್ತೆ. ಸೊ ಪ್ಯಾಂಟ್ರಿ ಕಾರ್ ಇರೋದರಿಂದ ನಿಮಗೆ ಈ ಟ್ರೈನಲ್ಲಿ ಫುಡ್ಡಿಗೆ ಏನು ತೊಂದರೆ ಇರೋದಿಲ್ಲ.
ಖಾನಾಪುರ್ SMBT. ಜಸ್ಟ್ ನಾವು ಬಂಗಾರಪೇಟೆ ಜಂಕ್ಷನ್ ಆದರೆ ಅರೈವ್ ಆದ್ವಿ. ಸೊ ನಾವು ಇಲ್ಲಿಗೆ ಬರೋದಕ್ಕಿಂತ 16 ಮಿನಿಟ್ಸ್ ಡಿಲೇಗಾದರೆ ಬಂಗಾರಪೇಟೆ ಜಂಕ್ಷನ್ ಬಂದು ಸೇರ್ಕೊಂಡಿದ್ದೀವಿ. ಸೊ ಬಂಗಾರಪೇಟೆ ಜಂಕ್ಷನ್ ಏನಕ್ಕಾಯಿತು ಅಂದರೆ ಇಲ್ಲಿಂದ ಕೋಲಾರ್ಗೊಂದು ಲೈನ್ ಹೋಗುತ್ತೆ, ಇಲ್ಲಿಂದ KGF ಒಂದು ಲೈನ್ ಹೋಗುತ್ತೆ, ಇನ್ನೊಂದು ಚೆನ್ನೈಗೆ ಒಂದು ಲೈನ್ ಹೋಗುತ್ತೆ ವಯ ಜೋಲಾರ್ಪೇಟ್, ಕುಪ್ಪಂ, ಜೋಲಾರ್ಪೇಟ್ ಆ್ಯಂಡ್ ಕಾಟ್ಪಾಡಿ. ಇನ್ನೊಂದು ನಾವು ಬಂದಿದ್ದು ಬೆಂಗಳೂರು ರೂಟ್ ಆದರೆ ಆಗಿರುತ್ತೆ. ಸೊ ಬಂಗಾರಪೇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ಸ್. ತುಂಬ ಕ್ರೌಡ್ ಆದರೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಡೈಲಿ ಟ್ರಾವೆಲರ್ಸ್ ಆದರೆ ತುಂಬ ಜನ ಸಿಗ್ತಾರೆ. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ಸ್ ರೀಸೆಂಟಾಗಿ ರೀಇನೋವೇಟ್ ಮಾಡಿದ್ದಾರೆ. ಸೊ ಲೆಟ್ಸ್ ಡಿಪಾರ್ಟ್ ಫ್ರಮ್ ಬಂಗಾರಪೇಟ್. ನೀವು ಅಲ್ಲೇನು ನೋಡ್ತಾ ಇದ್ದೀರಲ್ಲ ಅದು ಬಂದು ಕೋಲಾರ್ಗೆ ಹೋಗೋ ಲೈನು. ಸೊ ಜಸ್ಟ್ ನಾವು ಕೋಲಾರಿಂದ ಒಂದು ಟ್ರೈನ್ ಬಂಗಾರಪೇಟೆ ಆದರೆ ರೀಚ್ ಆಗಿದೆ. ಪ್ಯಾರಲಲ್ ಡಿಪಾರ್ಚರ್ ಆದರೆ ಅಲ್ಲ, ಬಟ್ ಆ ಫೀಲಿಂಗ್ ಬರ್ತಾ ಇದೆ. Departing Bangarpet Junction. ಈ ಲೈನ್ ಏನು ನೋಡ್ತಾ ಇದ್ದೀರಲ್ಲ, ಈ ಲೈನ್ ಬಂದ್ಬಿಟ್ಟು KGFಗೆ ಹೋಗೋ ರೂಟು, ಐ ಮೀನ್ ಮಾರಿಕುಪ್ಪಂಗೆ ಹೋಗೋ ರೂಟು. ಸೊ ಉರ್ಗಮ್, ಚಾಂಪಿಯನ್ ರೈಲ್ವೆ ಸ್ಟೇಷನ್ಸ್ ಮೇಲಾದರೆ ಇದು ಮಾರಿಕುಪ್ಪಂ ಹೋಗಿ ಸೇರುತ್ತೆ.
ನೀವು ನೋಡ್ಬೋದು. ಈಗ ತಾನೇ ಜಸ್ಟ್ ನಾವು ವರ್ಧಾಪುರ ಆದರೆ ಡಿಪಾರ್ಟ್ ಆದ್ವಿ. ಸೊ ಗಾಡಿ ಫ್ಲ್ಯಾಟ್ 130 ಹೊಡಿತಾ ಇದ್ದಾನೆ. ಫ್ಲ್ಯಾಟ್ 130.
ಆಫ್ಟರ್ ಕ್ಲಿಯರಿಂಗ್ 104 ಕಿಲೋಮೀಟರ್ಸ್ ಫ್ರಮ್ KSR ಬೆಂಗಳೂರು, ನಾವಾದರೆ ಕುಪ್ಪಂ ರೈಲ್ವೆ ಸ್ಟೇಷನ್ಗಾದರೆ ಬಂದುಬಿಟ್ಟಿದ್ದೀವಿ. ಸೊ ಕುಪ್ಪಂ ಆಂಧ್ರ ಪ್ರದೇಶಲ್ಲಾದರೆ ಇರುತ್ತೆ. ಕುಪ್ಪಂ ಬಿಟ್ಟು ನೆಕ್ಸ್ಟು ನಾವು ತಮಿಳ್ನಾಡಿಗಾದರೆ ಎಂಟ್ರ್ ಆಗಿಬಿಡ್ತೀವಿ. ಜೋಲಾರ್ಪೇಟೆ ಕಂಪ್ಲೀಟ್ ಜೋಲಾರ್ಪೇಟೆ ಸೆಕ್ಷನ್ಗಾದರೆ ಎಂಟ್ರ್ ಆಗಿಬಿಡ್ತೀವಿ. ಸೊ ನಾವು ಇಲ್ಲಿ ರೀಚ್ ಆಗೋದಕ್ಕಿಂತ 14 ಮಿನಿಟ್ಸ್ ಡಿಲೇಲಾದರೆ ರನ್ ಆಗ್ತಾಯಿದ್ದೀವಿ. ಸೊ ಇವನು ರನ್ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಪ್ರಿಫರೆನ್ಷಿಯಲ್ ರನ್ ಆದರೆ ಇವನಿಗೆ ಕೊಟ್ಟಿದ್ದಾರೆ. ಫ್ಲ್ಯಾಟ್ 130 ಓಡ್ಕೊಂಡು ಕರ್ಕೊಂಬರ್ತಾ ಇದ್ದಾನೆ. ವೈಟ್ ಫೀಲ್ಡ್ ಬಿಟ್ಟಾಗಿಂದ ಬಂಗಾರಪೇಟೆವರೆಗೂ, ಬಂಗಾರಪೇಟೆ ಬಿಟ್ಟಾಗಿಂದ ಕುಪ್ಪಂವರೆಗೂ ಫ್ಲ್ಯಾಟ್ 130 ಕರ್ಕೊಂಬರ್ತಾ ಇದ್ದಾನೆ. ಸೊ ಸಿಕ್ಕಾಪಟ್ಟೆ ಪ್ರಿಫರೆನ್ಸ್ ಆದರೆ ಕೊಟ್ಟಿದ್ದಾರೆ. ಮುಂದೆಗಡೆ ಶತಾಬ್ದಿ ಹೋಗಿರೋದ್ರಿಂದ, ಶತಾಬ್ದಿ ಪ್ರಿಫರೆನ್ಸಲ್ಲಿ ಇವನು ಬರೋದ್ರಿಂದ ಇವನಿಗೆ ಸೂಪರ್ ಪ್ರಿಫರೆನ್ಸ್ ಆದರೆ ಕೊಟ್ಟಿರ್ತಾರೆ. ಸೊ 130 ಮಾತ್ರ ನಾನೇ ಒಂದು ಸೆಕೆಂಡ್ ನನಗೆ ಕನ್ಫ್ಯೂಸ್ ಆಗೋದೆ. ನಾನು ಇದು ಯಾವುದಪ್ಪ ಲಾಲ್ಬಾಗ್ ಗಾಡಿಗೆ ಹತ್ತಿದ್ದೀನ ಇಲ್ಲ ಶತಾಬ್ದಿಗೆ ಹತ್ತಿದ್ದೀನ ಅಂತ. ಸೂಪರ್ ರನ್ ಆದರೆ ಈ ಗಾಡಿಗೆ ಕೊಟ್ಟಿದ್ದಾನೆ. ಸೊ ನನ್ನ ಪರ್ಸ್ನಲ್ ಫೇವ್ರೇಟ್ ಇದು ಲಾಲ್ಬಾಗ್ ಸೂಪರ್ ಫಾಸ್ಟ್. ಸೊ ಬನ್ನಿ, ಲೆಟ್ಸ್ ಡಿಪಾರ್ಟ್ ಫ್ರಮ್ ಕುಪ್ಪಂ. ಈಗ ನಾವು ಕುಪ್ಪಂ ಅಂದರೆ ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ. ಸೊ ನಮಗೆ ಈ ಕುಪ್ಪಂ ಟು ಜೋಲಾರ್ಪೇಟೆ ಸೆಕ್ಷನ್ ಏನಿದೆ ಅದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಕೃತಿ ಸೌಂದರ್ಯನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ನಮಗಾದರೆ ಬ್ರೋ ಆದರೆ ಸಿಕ್ಕಿದ್ದಾರೆ. ಸೊ ಬ್ರೋ ಬಂದು ನನ್ನ ನೋಡಿದಾರಂತೆ ಆಲ್ರೆಡಿ. ಸೊ ಫಸ್ಟ್ ಸಬ್ಸ್ಕ್ರೈಬರ್ ಟು ಮೀಟ್ ಬ್ರೋ ಆದರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಬ್ರೋ ನನ್ನ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗಾಗಿರ್ಬೋದು, ಇನ್ಸ್ಟಾಗ್ರಾಮ್ ಚಾನಲ್ಗಾಗಿರ್ಬೋದು ಫಾಲೋ ಮಾಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದ ಬ್ರೋ.
ಕಡೆ ಏನು ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಬಂದ್ಬಿಟ್ಟು ಚೆನ್ನೈ ಟು ಬ್ಯಾಂಗ್ಳೂರ್ ಡೌನ್ ಲೈನ್ ಆದರೆ ಆಗಿರುತ್ತೆ. ಸೊ ಅಪ್ ಲೈನ್ ಡೌನ್ ಲೈನ್ ಬಂದ್ಬಿಟ್ಟು ಒಂದು ಜಾಗದಲ್ಲಾದರೆ ಸಪ್ರೇಟ್ ಆಗುತ್ತೆ.
ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ವಿವೇಕ್ ಎಕ್ಸ್ಪ್ರೆಸ್, ದಿಬ್ರುಗಢ್ ವಿವೇಕ್ ಎಕ್ಸ್ಪ್ರೆಸ್. ಇದು ನಮ್ಮ ಇಂಡಿಯಾದಲ್ಲೇ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಆಗಿರುತ್ತೆ. ದಿಬ್ರುಗಢ್, ಅಸ್ಸಾಮಲ್ಲಿರೋ ದಿಬ್ರುಗಢದಿಂದ ಕನ್ಯಾಕುಮಾರಿಗಾದರೆ ಹೋಗುತ್ತೆ. Goods corridor. Vivek Express. After clearing 144 kilometers from KSR ಬೆಂಗಳೂರು ರೈಲ್ವೆ ಸ್ಟೇಷನ್, ನಾವಿವಾಗ ಜೋಲಾರ್ಪೇಟೆ ಜಂಕ್ಷನ್ಗಾದರೆ ಬಂದಿದ್ದೀವಿ. ಸೊ ಜೋಲಾರ್ಪೇಟೆಗೆ ಬರೋದಕ್ಕಿಂತ ನಾವು 10 ಮಿನಿಟ್ಸ್ ಡಿಲೇಗಾದರೆ ಜೋಲಾರ್ಪೇಟೆ ಜಂಕ್ಷನ್ನ ರೀಚ್ ಆಗಿದ್ದೀವಿ. ನಾನು ಜೋಲಾರ್ಪೇಟೆ, ಕುಪ್ಪಂ ಟು ಜೋಲಾರ್ಪೇಟೆ ಸೆಕ್ಷನ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತೋರಿಸೋಣ ಅಂದ್ಕೊಂಡ್ರೆ ನನ್ನ ರಾಕ್ಷಸತ್ವನೇ ತುಂಬಿದೆ ಇದರಲ್ಲಿ. ಫ್ಲ್ಯಾಟು 130 ಹೊಡಿತಾನೆ. ಸೂಪರ್ ಗಾಡಿ ಗುರು ಇದು, ಲಾಲ್ಬಾಗ್ ಸೂಪರ್ ಫಾಸ್ಟು. ಏನು ಪ್ರಿಫರೆನ್ಸು, ಏನು ರನ್ನು, ನಾನಂತೂ ಫಿದಾ ಆಗೋದೆ ಈ ಗಾಡಿಗೆ. ಫ್ಲ್ಯಾಟ್ 130 ಅಲ್ಲಾದರೆ ಕರ್ಕೊಂಡೋಗಿ ನಿಮ್ಮನ್ನು ಚೆನ್ನೈಯಲ್ಲಾದರೆ ಬಿಟ್ಬಿಡ್ತಾನೆ. ಸೊ ಈ ಗಾಡಿ ಕೊಡೋ ಪ್ರಿಫರೆನ್ಸ್ ಮಾತ್ರ ಶತಾಬ್ದಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಗಾಡಿಗೆ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಗಾಡಿ. ಸೊ ನಮಗಾದರೆ ಸ್ಟಾರ್ಟಸ್ ಸಿಗ್ನಲ್ ಆದರೆ ಹಾಕಿದ್ದಾನೆ. ವಿಲ್ ಡಿಪಾರ್ಟ್ ಫ್ರಮ್ ಜೋಲಾರ್ಪೇಟೆ. ಇನ್ನೊಂದು ಮೇನ್ ಥಿಂಗ್ ಏನಂದರೆ, ನಾವೀಗ SWR ಇಂದ SRಗಾದರೆ ಬಂದ್ಬಿಟ್ಟಿದ್ದೀವಿ. ನಮ್ಮ ರೈಲ್ವೆ ಝೋನ್ ಆದರೆ ಚೇಂಜ್ ಆಗಿದೆ. ಸೊ ಆಫ್ಟರ್ ಎಂಟರಿಂಗ್ ದಿಸ್ ಜೋಲಾರ್ಪೇಟೆ ಜಂಕ್ಷನ್, ನಮ್ಮ ರೈಲ್ವೆ ಝೋನ್ ಬಂದು ಸೌತ್ ವೆಸ್ಟರ್ನ್ ರೈಲ್ವೇಸಿಂದ ಸದರ್ನ್ ರೈಲ್ವೇಸ್ಗಾದರೆ ರೈಲ್ವೆ ಝೋನ್ ಆದರೆ ಚೇಂಜ್ ಆಗಿದೆ. ಸೊ ವಿ ಆರ್ ಡಿಪಾರ್ಟಿಂಗ್ ಫ್ರಮ್ ಜೋಲಾರ್ಪೇಟೆ ಜಂಕ್ಷನ್. Bhagalpur to SMBT Anga Superfast. ನೀವಾಗಲೇ ಏನು ವಿವೇಕ್ ಎಕ್ಸ್ಪ್ರೆಸ್ ಆದರೆ ನೋಡೋದ್ರಲ್ಲ, ಅದು ನಮ್ಮ ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಆದರೆ ಆಗಿರುತ್ತೆ. ಸೊ ಆ ಗಾಡಿ ನೀವು ಸ್ಲೀಪರ್ ಪರಿಸ್ಥಿತಿ ನೋಡಿದ್ರೆ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ ಗುರು. ಸ್ಲೀಪರ್ ಒಂದು ವಾಶ್ರೂಮ್ಗಳಲ್ಲೆಲ್ಲ ಜನ ನುಗ್ಗಿ ಎಲ್ಲ ವಾಶ್ರೂಮ್ನ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದಾರೆ.
ಆ ಗಾಡಿಗೆ ಯಾರಾದರೂ ಟಿಕೆಟ್ಗಳು ಬುಕ್ ಮಾಡ್ತಾ ಇದ್ದೀರಾ ಸ್ಲೀಪರ್ಗೆ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೊಂಡು ಬುಕ್ ಮಾಡಿ. ಅಲ್ಲ, ಬುಕ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಥರ್ಡ್ AC ಪ್ರಿಫರ್ ಮಾಡಿ. ಸೊ ಆಮೇಲೆ ವಾಶ್ರೂಮಲ್ಲಿ ಎಲ್ಲ ಪ್ಯಾಕ್ ಆಗಿದ್ದಾರೆ ಅಂದರೆ ನಿಮಗೆ ಪರಿಸ್ಥಿತಿ ಅರ್ಥ ಆಗಿರುತ್ತೆ. ಸೊ ಸಿಕ್ಕಾಪಟ್ಟೆ ವರ್ಷಾಗಾದರೆ ಪ್ಯಾಕ್ ಆಗಿದ್ರು. ಜನರಲ್ ಅಂತೂ ಕೇಳಲೇಬೇಡಿ, ಸ್ಲೀಪರೇ ಆ ಗತಿ ಇದೆ. ಜನರಲ್ ಅಂತೂ ನೀವು ಕೇಳಲೇಬೇಡಿ. ಸೊ ನೀವು ಅದಕ್ಕೆ ಯಾರಾನ ಟಿಕೆಟ್ಗಳು ಬುಕ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಗಮನ ಹರಿಸಿ ಥರ್ಡ್ AC ಮೇಲೆ ಬುಕ್ ಮಾಡ್ಕೊಳ್ಳಿ. After clearing 177 kilometers from SBC, KSR Bangalore ಸಿಟಿ ಜಂಕ್ಷನಿಂದ 177 ಕಿಲೋಮೀಟರ್ಸ್ ಕ್ಲಿಯರ್ ಮಾಡಿದ್ಮೇಲೆ ಆಂಬೂರ್ಗಾದರೆ ಬಂದಿದ್ದೀವಿ. ನೀವು ನೋಡ್ಬೋದು ಆಂಬೂರ್ ಏನಕ್ಕೆ ಫೇಮಸ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಆಂಬೂರ್ ಫೇಮಸ್ ಬಿರಿಯಾನಿ. ಸೊ ನಾವಿಲ್ಲಿಗೆ ರೀಚ್ ಆಗೋದಕ್ಕಿಂತ 10 minutes ಡಿಲೇಲಾದರೆ ರನ್ ಆಗ್ತಾಯಿದ್ವಿ. ಸೊ ಮಾತ್ರ ಇವನು ಕಂಟಿನ್ಯೂಸ್ ಆಗಿ 130 ಹೊಡಿತಾನೆ 10 minutes 20 minutes 15 minutes ಆ ಥರ ಡಿಲೇಯಲ್ಲಿ ರನ್ ಆಗ್ತಾ ಇದ್ದಾನೆ ಅಂದರೆ ಇವನಿಗೆ ಸ್ಲಾಟು ಆ ಒಂದು ರನ್ನು ಎಷ್ಟು ಟೈಟಾಗಿ ಹಾಕಿರ್ತಾರೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಬೋದು. ಸೊ ನಮಗಿಲ್ಲಿ 1 minute ಆಫ್ ಆಲ್ ಟೈಮ್ ಇರುತ್ತೆ. ಸ್ಟಾರ್ಟರ್ ಸಿಗ್ನಲ್ ಆದರೆ ಬಿದ್ದೋಗಿದೆ. ಡಿಪಾರ್ಟ್ ಆಗೋಗೋಣ ಫ್ರಮ್ ಆಂಬೂರ್.
ಆಫ್ಟರ್ ಕ್ಲಿಯರಿಂಗ್ 229 ಕಿಲೋಮೀಟರ್ಸ್ ಫ್ರಮ್ KSR ಬೆಂಗಳೂರು, ನಾವಾದರೆ ಕಾಟ್ಪಾಡಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗಾದರೆ ಬಂದುಬಿಟ್ಟಿದ್ದೀವಿ. ಸೊ ಇಲ್ಲಿಗೆ ಬರೋದಕ್ಕಿಂತ ನಾವು 3 ಮಿನಿಟ್ಸ್ ಡಿಲೇ ಇಲ್ಲಾದರೆ ಕಾಟ್ಪಾಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮಗೆ 3 ಮಿನಿಟ್ಸ್ ಆಫ್ ಹಾಲ್ಟಿಂಗ್ ಟೈಮ್ ಇರುತ್ತೆ. ಸೊ 3 ಮಿನಿಟ್ಸ್ ಆದಮೇಲೆ ವಿಲ್ ಜಸ್ಟ್ ಡಿಪಾರ್ಟ್ ಕಾಟ್ಪಾಡಿ ನೋಡೋದಾದರೆ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ಸ್ ಆಫ್ ತಮಿಳ್ನಾಡು ಅಂತಲೇ ಹೇಳ್ತೀನಿ. ಮೋಸ್ಟ್ ಆಫ್ ದ ಟ್ರೈನ್ಸ್ ಇಲ್ಲಿ ಸ್ಟಾಪ್ ಕೊಡ್ದಿರ ಯಾವ ಒಂದು ಟ್ರೈನ್ ಕೂಡ ಹೋಗೋದಿಲ್ಲ ಇಲ್ಲಿಂದ. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ಸ್ ಆಫ್ ತಮಿಳ್ನಾಡು. ಸೊ ಬನ್ನಿ, ಲೆಟ್ಸ್ ಕಂಟಿನ್ಯೂ.
ನಾವೀಗ ಅರಕೋನಂ ಔಟ್ರಲ್ಲಾದರೆ ಇದ್ದೀವಿ. ಸೊ ನೀವಿಲ್ಲಿ ಏನು ಲೈನ್ ಸಪ್ರೇಟ್ ಲೈನ್ ನೋಡ್ತಾ ಇದ್ದೀರಲ್ವಾ, ಈ ಒಂದು ಲೈನ್ ಬಂದು ರೈನ್ಗುಟ್ಟ ಸೈಡ್ ಹೋಗೋ ಲೈನ್ ಆದರೆ ಆಗಿರುತ್ತೆ ಇದು. ಸೊ ನಮ್ಮ SMBT ಇಂದ ಹೌರಾಗ್ ಹೋಗುವಂಥ ಡುರೊಂಟೊ ಎಕ್ಸ್ಪ್ರೆಸ್ ಆದರೆ ಇದೇ ಲೈನಲ್ಲಿ ಹೋಗುತ್ತೆ. ಸೊ ತಿರುಪತಿಗೆ ಹೋಗೋ ಲೈನ್ ಆದರೆ ಕಾಟ್ಪಾಡಿಯಲ್ಲಾದರೆ ಸಿಗುತ್ತೆ. ಚಿತ್ತೂರು ಲೈನ್ ಇದೆಯಲ್ವಾ, ಆ ಒಂದು ಲೈನ್ ಆದರೆ ಡೈವರ್ಟ್ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಈ ಒಂದು ಲೈನ್ ಬಂದು ರೇಣಿಗುಂಟ ಲೈನ್ ಆದರೆ ಆಗಿರುತ್ತೆ. ಇದು ಅರಕೋನಂ ಔಟ್ರಲ್ಲಾದರೆ ಇದ್ದೀವಿ, ಇನ್ನೂ ಅರಕೋನಂ ಅರೈವ್ ಆಗಲಿಲ್ಲ ನಾವು. ನೀವು ನೋಡ್ಬೋದು, ನಾವು ಈಗ ತಾನೇ ಅರಕೋನಂ ಜಂಕ್ಷನ್ಗಾದರೆ ಅರೈವ್ ಆದ್ವಿ. ಅರಕೋನಂ ಜಂಕ್ಷನ್ ಯಾಕಾಯಿತು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಆ ಕಡೆ ರೇಣಿಗುಂಟ ಸೈಡ್ಗೆ ಹೋಗೋ ಲೈನ್ ಆದರೆ ಇಲ್ಲಿಂದ ಹೋಗೋದ್ರಿಂದ ಇದನ್ನು ಜಂಕ್ಷನ್ ಅಂತ ಆದರೆ ಕರೀತಾರೆ. ಸೊ ಅರಕೋನಂ ಈಸ್ ಫೇಮಸ್ ಫಾರ್ ಇಟ್ಸ್ WAP ಫೋರ್ಸ್. ಈ ವ್ಯಾಪ್ ಫೋರ್ಸು ಫೇಮಸ್ಸು ಅರಕೋನಂ ಶೆಡ್ದು. ಸೊ ನಾವು ಇಲ್ಲಿಗೆ ಬರೋದಕ್ಕಿಂತ 1 ಮಿನಿಟ್ ಡಿಲೇ ಅಲ್ಲಾದರೆ ಈ ಸ್ಟೇಷನ್ಗೆ ಬಂದು ಸೇರ್ಕೊಂಡಿದ್ದೀವಿ. ಸೊ ಇಲ್ಲಿವರೆಗೂ ನೋಡಿದ್ರೆ ನೀವು ರನ್ನು ಯಾವುದಕ್ಕೂ ಏನೂ ಕಮ್ಮಿ ಮಾಡಲಿಲ್ಲ. ಪೂರ್ತಿ ಪೈಸಾ ವಸೂಲ್ ರನ್ ಆದರೆ ನನಗೆ ಕೊಟ್ಟಿದ್ದಾನೆ. ಸೊ ಆ್ಯಸ್ ಆಫ್ ನಾವು ಹೇಳಬೇಕಂದ್ರೆ ನಾನು ನನ್ನ ಈ ಒಂದು ಚೇರ್ ಕಾರ್ ಟಿಕೆಟ್ ಬಂದು ತತ್ಕಾಲಲ್ಲಿ ಬುಕ್ ಮಾಡಿಕೊಂಡಿದ್ದೆ. ಸೊ ನನಗೆ ಆಲ್ಮೋಸ್ಟ್ ಆಲ್ ಒಂದು 744 ರುಪೀಸ್ ಆದರೆ ಬಿದ್ದಿತ್ತು. ಸೊ 744 ರುಪೀಸು ನಿನಗೆ ಪೈಸಾ ವಸೂಲ್ ಮಾಡಿಕೊಡ್ತೀನಿ ಅನ್ನೋ ಥರ ರನ್ ಆದರೆ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಜಸ್ಟ್ ಆಸಮ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಫ್ಯೂಚರ್ ಜರ್ನಿ ನಮಗೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಪೆರಂಬೂರಲ್ಲಿರುತ್ತೆ. ಸೊ ಬನ್ನಿ, ಲೆಟ್ಸ್ ಕಂಟಿನ್ಯೂ.
ನೀವು ಇವಾಗ ಏನು ಕೊಯಮತ್ತೂರು ಟು ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ಒಂದೇ ಭಾರತ್ ಪ್ಯಾರಲಲ್ ಸ್ಕಿಪ್ ನೋಡಿದ್ರಲ್ವಾ, ಸೊ ನಮಗೆ ಬಂದು ಅರಕ್ಕೋನಮ್ಮಿಂದ ಪೆರಂಬೂರ್ವರೆಗೂ 4 ಲೈನ್ ಸೆಕ್ಷನ್ ಆದರೆ ಇರುತ್ತೆ. ಸೊ 4 ಲೈನ್ ಸೆಕ್ಷನ್ ಬೇಸಿಕಲಿ ಏನಕ್ಕೆ ಮಾಡ್ತಾರೆ ಅಂದರೆ ಈ ಒಂದು ಲೋಕಲ್ ಟ್ರೈನ್ ಮತ್ತು ಈ ಕ್ಯಾರಿಯೇಜ್ ಗೂಡ್ಸ್ ಟ್ರೈನ್ಗಳನ್ನ ಟ್ರಾಫಿಕ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು 4 ಲೈನ್ ಸೆಕ್ಷನ್ ಆದರೆ ಮಾಡ್ತಾರೆ. ಸೊ ನಮಗೆ ಈ ಒಂದು ಪ್ರೀಮಿಯಂ ಟ್ರೈನ್ಗಳಿಗಾಗಿರ್ಬೋದು, ಒಂದು ಸೂಪರ್ ಫಾಸ್ಟ್ ಟ್ರೈನ್ಗಳಿಗಾಗಿರ್ಬೋದು ಪ್ರಿಫರೆನ್ಸ್ ಕೊಟ್ಟು ಬೇಗ ಮುಂದೆ ಪಾಸ್ ಮಾಡಿಸ್ಕೊಳ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ 4 ಲೈನ್ ಸೆಕ್ಷನ್ ಆದರೆ ಮಾಡ್ತಾರೆ. ಸೊ ಈಗೇನು ನೋಡ್ತಾ ಇದ್ದೀರಲ್ಲ, ಈ 4 ಲೈನ್ ಸೆಕ್ಷನ್ನು ಬರೀ ಪೆರಂಬೂರ್ವರೆಗೂ ಮಾತ್ರ ಇರುತ್ತೆ. ಸೊ ಬನ್ನಿ, ನಮ್ಮ ನೆಕ್ಸ್ಟ್ ಸ್ಟಾಪ್ ಆಗಿರುತ್ತೆ ಪೆರಂಬೂರ್. ಬನ್ನಿ, ಪೆರಂಬೂರಲ್ಲಿ ಸಿಗೋಣ. ನಾನಾದರೆ ನನ್ನ ಸೀಟ್ನ ಜಸ್ಟ್ ನಾವು ಇಲ್ಲಿ ಅವೈಲೇಬಲ್ ಇತ್ತು ಅಂತ ಇಲ್ಲಿ ಬಂದು ಆಕ್ಯುಪೈ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾವು ಕಟ್ಲೆಟ್ ಆದರೆ ತಗೊಂಡೆ. ಸೊ ಈ ಒಂದು ಟ್ರೈನಲ್ಲಿ ಪ್ಯಾಂಟ್ರಿ ಸರ್ವಿಸ್ ಇರೋದರಿಂದ ಯಾವುದೇ ಒಂದು ಇಶ್ಯೂ ಇಲ್ಲ ಫುಡ್ ಬಗ್ಗೆ. ಸೊ ಜಸ್ಟ್ ಟ್ರೈ ದಿ ಕಟ್ಲೆಟ್. ಈ ಒಂದು ಗಾಡಿಯಲ್ಲಿ ಏನಂದರೆ ಪ್ಯಾಂಟ್ರಿ ಸರ್ವಿಸ್ ಇರೋದರಿಂದ ಪ್ರತಿಯೊಂದು ಫುಡ್ ಕೂಡ ಇಲ್ಲೇ ಬಿಸಿ ಬಿಸಿಯಾಗಿ ಸಿಗುತ್ತೆ. ಸೊ ನೀವು ಇಲ್ಲೇ ತೊಗೊಳ್ಬೋದು. ಸೊ ಕಟ್ಲೆಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್, ಬಟ್ ಇಟ್ಸ್ ಓಕೆ.
ಆಫ್ಟರ್ ಕ್ಲಿಯರಿಂಗ್ 353 ಕಿಲೋಮೀಟರ್ಸ್ ಫ್ರಮ್ ಕೆ ಎಸ್ ಆರ್ ಬೆಂಗಳೂರು, ನಾವಾದರೆ ಈಗ ಪೇರಂಬೂರ್ಗಾದರೆ ಬಂದ್ಬಿಟ್ಟಿದ್ದೀವಿ. ಸೊ ಪೇರಂಬೂರ್ ಈಸ್ ಫೇಮಸ್ ಫಾರ್ ಇಸ್ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ, ಕೋಚಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಆದರೆ ಫೇಮಸ್ ಇಲ್ಲಿ. ಸೊ ನಾವಿಲ್ಲಿಗೆ ಬರೋದಕ್ಕಿಂತ 12 ಮಿನಿಟ್ಸ್ ಡಿಲೇ ಅಲ್ಲಾದರೆ ಬಂದು ಸೇರಿದ್ದೀವಿ. ಸೊ ಇವನು ರನ್ ಏನೋ ಕಂಟಿನ್ಯೂಸ್ ಆಗಿ 130 ಹೊಡಿತಾನೆ ಇದ್ದಾನೆ, ಬಟ್ ಡಿಲೇ ಮಾತ್ರ 10 to 15 ಮಿನಿಟ್ಸ್ ಇರುತ್ತೆ. ಬಟ್ ಇಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಸೊ ನಾವಾದರೆ ಈಗ ಪೇರಂಬೂರಿಗೆ ಬಂದಿದ್ದೀವಿ. ಸೊ ಡಿಪಾರ್ಟ್ ಆಗೋಣ. ಪೇರಂಬೂರು ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟೇಷನ್ ಬಂದೆ MGR ಚೆನ್ನೈ ಸೆಂಟ್ರಲ್ ಆಗಿರುತ್ತೆ. ಸೊ ಸಿಗೋಣ MGR ಚೆನ್ನೈ ಸೆಂಟ್ರಲ್ಲಿ. ನೀವಿಲ್ಲಿ ಈಗ ಏನು ಡೈವರ್ಷನ್ ಆದರೆ ನೋಡ್ತಾ ಇದ್ದೀರಲ್ವಾ, ಸೊ ಈ ಡೈವರ್ಷನ್ ಬಂದು ನಾವು ಬೇಸನ್ ಬ್ರಿಡ್ಜ್ ಜಂಕ್ಷನ್ ಕಡೆಗಾದರೆ ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಆದರೆ ಒಂಗೋಲ್, ನೆಲ್ಲೂರು, ವಿಜಯವಾಡ ಸೈಡ್ ಆದರೆ ಹೋಗುತ್ತೆ. ಸೊ ಅದೇ ಲೈನಲ್ಲಿ ಸ್ಟ್ರೈಟ್ ಹೋದರೆ ಚೆನ್ನೈ ಬೀಚ್ ರೈಲ್ವೆ ಸ್ಟೇಷನ್ ಸೈಡ್ ಆದರೆ ಹೋಗುತ್ತೆ. ಸೊ ನಾವೀಗ ಡೈವರ್ಷನ್ ತಗೊಂಡು ಬೇಸನ್ ಬ್ರಿಡ್ಜ್ ಕಡೆ ಹೋಗಿ MGR ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗಾದರೆ ಹೋಗ್ತೀವಿ. ಸೊ ನೋಡ್ಬೋದು ನೀವು ಇಲ್ಲಿ. ನೋಡಿ, ನೀವು ಏನು ನೋಡ್ತಾ ಇದ್ರಲ್ವ, ಇದು ಬೇಸನ್ ಬ್ರಿಡ್ಜ್ ಜಂಕ್ಷನ್ನು. ಸೊ ಆ ಕಡೆ ಲೈನ್ ಬಂದು ಸೊ ಚೆನ್ನೈ ಟು ಹೌರಾ, ವಿಜಯವಾಡ, ಒಂಗೋಲ್, ನೆಲ್ಲೂರು ಹೋಗೋ ಟ್ರೈನ್ಗಳೆಲ್ಲ ಆ ಲೈನ್ ಆದರೆ ತಗೊತವೆ. ಆ ಲೈನ್ ಕಡೆ ಡೈವರ್ಷನ್ ತಗೊಂಡು ನೆಲ್ಲೂರು, ಒಂಗೋಲ್, ವಿಜಯವಾಡ ಸೈಡ್ ಆದರೆ ಹೊರಟೋಗುತ್ತೆ. ಸೊ ನಮಗೆ ಯಾವುದೋ ಪ್ಯಾರಲಲ್ ಸಿಕ್ಕಿದೆ. ಯಾವುದು ನೀವು ನೋಡ್ಬೋದು, MGR ಸೆಂಟ್ರಲ್ಲಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗೋ ಗರೀಬ್ ರಥ್ ಎಕ್ಸ್ಪ್ರೆಸ್ ಆದರೆ ನಮಗೆ ಬೇಸನ್ ಬ್ರಿಡ್ಜ್ ಔಟ್ರಲ್ಲಿ ಆದರೆ ಸಿಕ್ಕಿದೆ. ಸೊ ಇದು ಒನ್ ಆಫ್ ದ ತೋಪ್ ಗಾಡಿ, ಇದು ಗರೀಬ್ ರಥ್ ಎಕ್ಸ್ಪ್ರೆಸ್ಸು. ಆಲ್ಮೋಸ್ಟ್ ಆಲ್ ಇದನ್ನು ಗರೀಬ್ ರಾಜಧಾನಿ ಅಂತ ಕೂಡ ಕರೀತಾರೆ ಇದನ್ನು. ಸೊ ಫೆಂಟಾಸ್ಟಿಕ್ ರನ್ ಆದರೆ ಇರುತ್ತೆ ಇದ್ರದ್ದು. ಸೊ ಇದರದ್ದು ಸ್ಪೆಷಾಲಿಟಿ ಏನು ಅಂದರೆ, ಇದು ಬಂದು ನಮಗೆ MGR ಚೆನ್ನೈಯಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗೋ ರಾಜಧಾನಿ ಎಕ್ಸ್ಪ್ರೆಸ್ ಏನಿದೆಯಲ್ವಾ, ಆ ಒಂದು ಸ್ಲಾಟಲ್ಲೇ ಇದು ಓಡೋದ್ರಿಂದ ಇದರ ರನ್ ಮಾತ್ರ ಫೆಂಟಾಸ್ಟಿಕ್ ಆಗಿರುತ್ತೆ. ಸೊ ನೀವು ನೋಡ್ಬೋದು. ಅದಾದರೆ ನಮಗೆ ಪ್ಯಾರಲಲ್ ಆಗಿ ಸಿಕ್ಕಿದೆ ಚೆನ್ನೈ ಔಟ್ರಲ್ಲಿ. ಫೈನಲಿ ಆಫ್ಟರ್ ಕ್ಲಿಯರಿಂಗ್ 358 ಕಿಲೋಮೀಟರ್ಸ್ ಫ್ರಮ್ KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್, ನಾವಾದರೆ ಈಗ MGR ಚೆನ್ನೈ ಸೆಂಟ್ರಲ್ MGR ಡಾಕ್ಟರ್ ರಾಮಚಂದ್ರನ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗಾದರೆ ಬಂದಿದ್ದೀವಿ. ಸೊ ನಾವು ಇಲ್ಲಿಗೆ ಬರೋದಕ್ಕಿಂತ 19 ಮಿನಿಟ್ಸ್ ಬಿಫೋರ್ ಟೈಮ್ ಆದರೆ ಬಂದಿದ್ದೀವಿ. 12:20ಗೆ ಬರಬೇಕಾಗಿತ್ತು, 12:20ಗಾದರೆ ಬರಬೇಕಾಗಿತ್ತು. ನಾವು 12:01ಗೆ ಎಲ್ಲ MGR ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗಾದರೆ ಬಂದ್ಬಿಟ್ವಿ. ಸೊ ಬಿಫೋರ್ ಟೈಮ್ ರೀಚ್ ಆಗಿದ್ದೀವಿ. ಸೊ ಬನ್ನಿ, ನಿಮ್ಮೆಲ್ಲರಿಗೂ ಒಂದ್ಸಲ MGR ಚೆನ್ನೈ ರೈಲ್ವೆ ಸ್ಟೇಷನ್ನ ತೋರಿಸ್ಬಿಡ್ತೀನಿ. ಸೊ ಬನ್ನಿ ನೋಡಿ, ಇದು ಬಂದು ಟರ್ಮಿನಸ್ ರೈಲ್ವೆ ಸ್ಟೇಷನ್ನು. ಸೊ ಇದೇ ಲಾಸ್ಟ್ ಆಗಿರುತ್ತೆ, ಮುಂದೆಗಡೆ ಎಲ್ಲೂ ಹೋಗೋದಿಲ್ಲ.
ರೈಲ್ವೆ ಸ್ಟೇಷನ್, MGR ಚೆನ್ನೈ ಸೆಂಟ್ರಲ್ ಟರ್ಮಿನಸ್ ರೈಲ್ವೆ ಸ್ಟೇಷನ್. ನೀವು ನೋಡ್ಬೋದು ಆ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 1, 2 ಈ ಕಡೆನೇ ನಡ್ಕೊಂಬಂದರೆ ಈಗ ಜಸ್ಟ್ ನಾವು ನಮ್ಮನ್ನ ಓವರ್ಟೇಕ್ ಮಾಡಿದ್ದು ಚೆನ್ನೈ ಕೊಯಮತ್ತೂರು ಚೆನ್ನೈ ಒಂದೇ ಬರೋದಾದರೆ ಇಲ್ಲಿ ನಿಂತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಅಲ್ಲಿ ಅದು ಒಂದೇ ಬರುತ್ತದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2A ಅಲ್ಲಿ ಅಲ್ಲೇ ಪಕ್ಕದಲ್ಲಿ ನೋಡಿದ್ರೆ ನೀವು ಹೌರಾ ಶೆಡ್ಗೆ ಸಂಬಂಧಪಟ್ಟಿದ ರಾತ್ 7 ಆದರೆ ನಿಂತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲಿ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 5 and 6 ಖಾಲಿ ಇದೆ. ಯಾವ ಟ್ರೈನ್ ಕೂಡ ಇನ್ನೂ ಸ್ಟೆಂಡಿಂಗ್ ಆಗಲಿಲ್ಲ. ಅಲ್ಲಿ ಸ್ಟೆಂಡಿಂಗ್ ಆಗಲಿ ಅರೈವಲ್ ಆಗಲಿ ಯಾವುದೂ ಆಗಲಿಲ್ಲ. ಸೊ ನಾವು ಆ ಕಡೆ ಹೋಗೋಣ ಬನ್ನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 7ಅಲ್ಲಿ ಹೌರಾ ಶೆಡ್ದು B5 ಆದರೆ ಇದೆ. ಸೊ ಯಾವ ಗಾಡಿ ಅಂತ ನೋಡೋಣ ಬನ್ನಿ. ಸೊ ಹುಬ್ಳಿ ಚೆನ್ನೈ ಗಾಡಿಗಾದರೆ ನಮ್ಮ ಹೌರಾ ಶೆಡ್ದು B5 ಆದರೆ ಹಾಕಿದ್ದಾರೆ. ಸೊ ಬನ್ನಿ, ಪ್ಲ್ಯಾಟ್ಫಾರ್ಮ್ ನಂಬರ್ 8, 9, 10 ಎಲ್ಲ ಯಾವ ಟ್ರೈನ್ಗಳು ನಿಂತಿದ್ದಾವೆ ಅಂತ ಜಸ್ಟ್ ಒಂದು ವಿಸಿಟ್ ಮಾಡ್ಕೊಂಡು ಬಂದ್ಬಿಡೋಣ. ಆ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 8 ಮೇಲೆ ನೋಡಿದ್ರೆ ಬ್ಯಾಂಗ್ಳೂರು ಸೆಂಟ್ರಲ್ ಟು MGR ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಆದರೆ ನಿಂತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 9ಅಲ್ಲಿ MGR ಚೆನ್ನೈ ಸೆಂಟ್ರಲ್ ಅಲ್ಪುಜಾ ಎಕ್ಸ್ಪ್ರೆಸ್ ಆದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 9ಅಲ್ಲಿ ನಿಂತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 10ಅಲ್ಲಿ ಆದರೆ ಇವಾಗ ನಾವು ಬಂದಿದ್ದು ಲಾಲ್ಬಾಗ್ ಎಕ್ಸ್ಪ್ರೆಸ್ ಆದರೆ ನಿಂತಿದೆ. ಸೊ ಈ ರೈಲ್ವೆ ಸ್ಟೇಷನಲ್ಲಿ ನಾನು ಒಂದು ನೋಟಿಸ್ ಮಾಡಿದ್ದೇನು ಅಂದರೆ ಕ್ಲೀನ್ಲಿನೆಸ್ಸು ಸಿಕ್ಕಾಪಟ್ಟೆ ಕ್ಲೀನಾಗಾದರೆ ರೈಲ್ವೆ ಸ್ಟೇಷನ್ನ ಮೈಂಟೈನ್ ಮಾಡಿದ್ದಾರೆ. ಸೊ ಎಲ್ಲೂ ಬ್ಯಾಡ್ ಸ್ಮೆಲ್ ಬರದೇ ಇರೋ ಥರ ಅವರು ಬ್ಲೀಚಿಂಗ್ ಪೌಡ್ರ್ ಹಾಕಿ ಸೇಫ್ಟಿ ಮಾಡೋದಾಗಿರ್ಬೋದು, ಎಲ್ಲ ಪ್ರಿಕಾಷನರಿ ಮೆಷರ್ಸ್ ಆದರೆ ತೊಗೊಂಡಿದ್ದಾರೆ. ಸೊ ನಮಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 10ಅಲ್ಲಾದರೆ MGR ಚೆನ್ನೈ ಸೆಂಟ್ರಲ್ ಟು CSMT ಎಕ್ಸ್ಪ್ರೆಸ್ ಆದರೆ ನಿಂತಿದೆ. ಸೊ ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್ ಇದೆ ಜರ್ನಿಯಲ್ಲಿ. ಸೊ ಪ್ಲ್ಯಾಟ್ಫಾರ್ಮ್ಸು ಅಷ್ಟೇ, ಟ್ರ್ಯಾಕ್ಸು ಅಷ್ಟೇ ಸಿಕ್ಕಾಪಟ್ಟೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಕ್ಲೀನ್ಲಿನೆಸ್ ಇಸ್ ನಾಟ್ ಅನ್ ಇಶ್ಯೂ. ಸೊ ನೀವು ನೋಡ್ಬೋದು ಮಿನಿ ಮಾಲೇ ಮಾಡಿಬಿಟ್ಟಿದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ. ಅಲ್ಲಿ ಎಕ್ಸಿಕ್ಯೂಟಿವ್ ಲಾಂಚ್ ಆದರೆ ಇದೆ. ಈ ಕಡೆ ಎಂಟ್ರಿ ಆ್ಯಂಡ್ ಎಕ್ಸಿಟು. ನೋಡಿ, ಇದು MGR ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಆಚೆಗಡೆ ಆಗಿರುತ್ತೆ, ನೋಡ್ಬೋದು. ರೈಲ್ವೆ ಸ್ಟೇಷನ್ ಬಿಟ್ಟು ಈ ಕಡೆ ಬಂದಿದ್ದ ತಕ್ಷಣ ರೋಡ್ ದಾಟೋದಕ್ಕೆ ಅಂಡರ್ ಪಾಸ್ ಆದರೆ ಮಾಡಿದ್ದಾರೆ. ಈ ಕಡೆಯಿಂದ ಆ ಕಡೆ ರೋಡ್ ದಾಟೋದಕ್ಕೆ ಆದರೆ ಮಾಡಿದ್ದಾರೆ. ಹ್ಯೂಮಿಡಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ, ಆ್ಯಸ್ ಎಕ್ಸ್ಪೆಕ್ಟೆಡೇನೆ. ಸೊ ಹ್ಯೂಮಿಡಿಟಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿ. ನಮ್ಮ ಕಡೆಯವರಂತೂ ಇರೋದಕ್ಕೂ ಆಗೋದಿಲ್ಲ. ಇಲ್ಲಿ ಹ್ಯೂಮಿಡಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಮ್ಮ ಒಂದು ಕ್ಲೈಮೇಟ್ಗೆ ಇಲ್ಲಿನ ಒಂದು ಕ್ಲೈಮೇಟ್ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಆಲ್ಮೋಸ್ಟ್ ಆಲ್ ತಮಿಳ್ನಾಡಲ್ಲಿ ಎಲ್ಲ ಕಡೆನೂ ಅದೇ ಥರನೇ ಹ್ಯೂಮಿಡ್ ಕಂಡೀಷನ್ಸ್ ಆಗಿರುತ್ತೆ ತಮಿಳ್ನಾಡೆಲ್ಲ. ಸೊ ನೋಡಿ, ಇದು ಚೆನ್ನೈ ರೈಲ್ವೆ ಸ್ಟೇಷನ್ ಆಚೆಗಡೆ. ಇಟ್ಸ್ ಬ್ಯೂಟಿಫುಲ್. ಸೊ ಲೆಟ್ಸ್ ಸೆಟ್ ಅಪ್ ದ ವ್ಲಾಗ್. ಸೊ ಓಕೆ, ನೋಡೋದ್ರಲ್ವಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಒಪಿನಿಯನ್ ಏನು ಈ ವ್ಲಾಗ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರೂ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಜೈ ಹಿಂದ್.